ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ 15ನೇ ಕಂತಿನ ಹಣದ ಬಗ್ಗೆ ವಿಡಿಯೋ ಮಾಡಿ ಅನಿತಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ರಿ. ಸೊ ನಿಮ್ಮ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಏನು ಲೇಟೆಸ್ಟ್ ಆಗಿ ನೀವು ಅಪ್ಡೇಟೇ ಮಾಡಿಲ್ಲ ಅನ್ಬಿಟ್ಟು ಸೊ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ 15ನೇ ಕಂತಿನ ಹಣದ ಬಗ್ಗೆನೇ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಈಗ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಬಂದಿದೆಯೋ ಸರ್ಕಾರದಿಂದ ಅದನ್ನೇ ತಿಳಿಸ್ತಾ ಇದ್ದೀನಿ. ಅಂಡ್ ಮುಖ್ಯವಾಗಿ ಇಲ್ಲಿ ಮೀಡಿಯಾದವ್ರು ಹೇಳ್ತಾ ಇದ್ದಾರೆ, ರಾಜ್ಯದ ಗೃಹಲಕ್ಷ್ಮಿಯರಿಗೆ 15ನೇ ಕಂತಿನ ಹಣದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾ ಇದ್ದಾರೆ, ಸೊ ನಿಮ್ಗೆ ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ರೀತಿಯಾಗಿ ಉಡಾಫೆ ಉತ್ತರವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾ ಮುಂದೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಲೇಟೆಸ್ಟ್ ಆಗಿ ವೈರಲ್ ಆಗ್ತಾ ಇರುವಂತ ನ್ಯೂಸ್. ಓಕೆನಾ? ಸೊ ಹಾಗಾದ್ರೆ ಏನಿದ್ರ ಅರ್ಥ? 15ನೇ ಕಂತಿನ ಹಣ ಬರುತ್ತಾ ಇಲ್ವಾ? ಗೃಹಲಕ್ಷ್ಮಿ ಹಣ ಹಾಗಾದ್ರೆ ನಿಂತೋಗ್ಬಿಡತ್ತಾ? ಸೊ ಇಲ್ಲಿ ಮೀಡಿಯಾದವ್ರು ಮಾತಾಡ್ತಾ ಇರೋದು ನೋಡಿದ್ರೆ 15ನೇ ಕಂತಿನ ಹಣ ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತು ತಿಳ್ಕೊಂಡು ಬರೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ಒಂದು ವಾರದ ಹಿಂದೆ, ಓಕೆನಾ, ಸೊ ಮೇ ಬಿ 5 ರಿಂದ 6 ದಿನಗಳ ಹಿಂದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾ ಮುಂದೆ ಉತ್ತರ ಕೊಟ್ಟಿದ್ರು. ಇನ್ನ ಕೇವಲ 4 ರಿಂದ 5 ದಿನದಲ್ಲಿ ನಾವು ಗೃಹಲಕ್ಷ್ಮಿ 15ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಂಥದ್ದು. ಅಂಡ್ ಅವರೇ ಸುದ್ದಿಗೋಷ್ಠಿ ಕೂಡ ಮಾಡಿದ್ರು. ಅಂಡ್ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಮಾತ್ರ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅದೇ ಉತ್ತರವನ್ನ ಕೊಟ್ಟಿದ್ರು. 15ನೇ ಕಂತಿನ ಹಣ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಧ್ಯಮದವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಾ. ಇನ್ನ ಕೇವಲ 4 ರಿಂದ 5 ದಿನದೊಳಗಡೆ ಖಂಡಿತವಾಗ್ಲೂ 15ನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಂತದ್ದು. ಸೊ ಈಗ ಅವ್ರು ಹೇಳಿ 6 ದಿನ ಆಗೋಯ್ತಲ್ವಾ? ಸೊ ಈಗ ಮತ್ತೆ ಮಾಧ್ಯಮದವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮತ್ತೆ ಮೀಡಿಯಾದವರು ಪ್ರಶ್ನೆ ಮಾಡಿದ್ರು. ನೀವ್ ಹೇಳಿದ್ರಿ ಇದೇ ಒಂದು ವಾರದ ಹಿಂದೆ 4 ರಿಂದ 5 ದಿನದೊಳಗಡೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣವನ್ನ ಹಾಕ್ತಿವಿ ಅನ್ಬಿಟ್ಟು, ಬಟ್ ಎಲ್ಲಿ 15ನೇ ಕಂತಿನ ಹಣ ಬರ್ಲೇ ಇಲ್ಲ ನಮ್ಮ ಮಹಿಳೆಯರ ಖಾತೆಗೆ. ಹಾಗೆ 15ನೇ ಕಂತಿನ ಹಣ ಬಿಡಿ, ಇಲ್ಲಿ ಈಗ ಆಲ್ರೆಡಿ ನೀವು 16ನೇ ಕಂತಿನ ಹಣ ಕೊಡ್ಬೇಕು. ಇದು ಡಿಸೆಂಬರ್ ತಿಂಗಳಲ್ವಾ? ಸೊ ಈಗ ನಿಮ್ಗೆ ಈ ಡಿಸೆಂಬರ್ ತಿಂಗಳಲ್ಲಿ 15, 16 ಎರಡೂ ಕಂತು ಬರ್ಬೇಕಾಗತ್ತೆ. ಸೊ ಇಲ್ಲಿ 2 ತಿಂಗಳು ಹಣವನ್ನ ನೀವು ಬಾಕಿ ಉಳಿಸ್ಕೊಂಡ್ರೆ ಏನ್ ಅರ್ಥ? ಇದು ನೀವು ಕರೆಕ್ಟ್ ಆಗಿ ಕೊಡ್ತಾನೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಂತ ಹೇಳ್ಬಿಟ್ಟು ಮಾಧ್ಯಮದವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನಂತ ತಿಳಿಸ್ತಾ ಇದ್ದಾರೆ ಇವಾಗ ಅಂದ್ರೆ, ಓಕೆ, ಸೊ ಈಗ ಮೀಡಿಯಾದವರು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ನೀವು ಟಿವಿ ಮಾಧ್ಯಮದವರು, ನಿಮ್ಗೆ ಹಾಗಾದ್ರೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಸಂಬಳ ಕೊಡ್ತಾರ ನಿಮ್ಮ ಟಿವಿ ಮಾಧ್ಯಮದವರು ಅಂತ ಹೇಳಿ ಒಂದು ಉಡಾಫೆ ಆಗಿ ಕ್ವಶನ್ ಕೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಅದೇ ಒಂದು ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಇಲ್ಲಿ ಮಾಧ್ಯಮದವ್ರು ಏನಂತ ಹೇಳ್ತಾ ಇದ್ದಾರೆ, ಹೌದು ನಮಗೆ ಕರೆಕ್ಟ್ ಆಗಿ ಕೊಡ್ತಾರೆ ಪ್ರತಿ ತಿಂಗಳು 2ನೇ ತಾರೀಕಿಂದ 5ನೇ ತಾರೀಕು ಒಳಗಾಗಿ ನಮ್ಗೆ ಯಾವ ತಿಂಗಳು ಕೂಡ ನಮ್ಗೆ ಮಿಸ್ ಮಾಡಿಲ್ಲ, ಪ್ರತಿ ತಿಂಗಳು ನಮ್ಗೆ ಸಂಬಳ ಬರುತ್ತೆ ಅಂತ ಹೇಳಿ ಅವ್ರು ಉತ್ತರವನ್ನ ಕೊಟ್ಟಿದ್ದಂಥದ್ದು. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವ್ ಹೇಳ್ಬೋದು ಈ ರೀತಿ ಪ್ರತಿ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು, ಆದ್ರೆ ನಿಮ್ಗೂ ಚೆನ್ನಾಗಿ ಗೊತ್ತಿರುತ್ತೆ ಒಂದು ಸಂಬಳ ಕೊಡುವಂತ ವಿಷಯಕ್ಕೆ ಬಂದಾಗ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡ್ತಾರೆ, ಇನ್ನೊಂದ್ಸಲ ಏನಾಗುತ್ತೆ ಅಂದ್ರೆ 2-3 ತಿಂಗಳು ಬಾಕಿ ಉಳಿಸ್ಕೊಂತಾರೆ. ಸೊ ಈ ರೀತಿ ಆಗೋದು ಸಹಜನೇ ಅಲ್ವಾ? ಮತ್ತೆ ನಮ್ಮನ್ನ ಈ ರೀತಿಯಾಗಿ ಬಂದು ನೀವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಲ್ಲ, ಪ್ರತಿ ತಿಂಗಳು ಕರೆಕ್ಟ್ ಆಗಿ ಎಲ್ಲೋ ಸಂಬಳ ಬರೋದಿಲ್ಲ. ಈಗ ಪ್ರೈವೇಟ್ ಕಂಪ್ನಿಗಳು ಅಂದ್ರೆ ಖಂಡಿತ ಕೊಡ್ತಾರೆ, ಅದೇ ಗೌರ್ನಮೆಂಟ್ ಸಂಬಳ ಇರುತ್ತಲ್ವಾ? ಸೊ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ ನಮ್ಮ ಗೌರ್ನಮೆಂಟ್ ಅಲ್ಲಿ ಹೇಗೆ ಅಂದ್ರೆ 1 ತಿಂಗಳು ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಇನ್ನು 3-4 ತಿಂಗಳು ಬಾಕಿನೇ ಉಳಿಸ್ಕೊಂಡಿರ್ತಾರೆ ಯಾವುದೇ ಕೆಲಸದಲ್ಲಾಗ್ಲಿ. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವೇನ್ ನಾವು ಆ ರೀತಿಯಾಗಿ ಮಾಡ್ಕೊಂಡು ಬಂದಿಲ್ಲ. ಈಗ 2 ತಿಂಗಳು ಕೊಟ್ಟಿಲ್ಲ ಅಂದ ತಕ್ಷಣ ನೀವು ಇಷ್ಟೊಂದು ಪ್ರಶ್ನೆಯನ್ನ ನನಗೆ ಬಂದ್ ಮಾಡ್ತಾ ಇದ್ದೀರಲ್ಲ, ಸೊ ಖಂಡಿತ ಕೊಡ್ತೀವಿ. ಈಗ 2-3 ತಿಂಗಳು ಈ ರೀತಿ ಆಗತ್ತೆ. ನಾವು ಕೊಟ್ಟಾಗ ಗೃಹಲಕ್ಷ್ಮಿಯರು ತಗೋಬೇಕು ಅನ್ನೋ ಒಂದು ಮಾತನ್ನ ಅವರು ಮೀಡಿಯಾ ಮುಂದೆ ಹೇಳಿರುವಂತದ್ದು. ಸೊ ಆ ಮಾತು ಹೇಳ್ದಾಗಿಂದ ಇದು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ವೈರಲ್ ಆಗ್ತಾ ಇದೆ. ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಬಗ್ಗೆ ಒಂದು ತಪ್ಪು ಕಲ್ಪನೆ ಕ್ರಿಯೇಟ್ ಆಗೋ ರೀತಿನಲ್ಲಿ ಈಗ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಮಾಧ್ಯಮದವ್ರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮಗೆ ಕರೆಕ್ಟ್ ಆಗಿ ಬರುತ್ತಾ ಸಂಬಳ, ಅದನ್ನ ನೋಡ್ಕೊಳ್ಳಿ ಫಸ್ಟ್, ನಾವು ಕರೆಕ್ಟ್ ಆಗಿ ಕೊಡ್ತೀವಿ, 2-3 ತಿಂಗಳು ತಡ ಆಗುತ್ತಪ್ಪ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಅನ್ಬಿಟ್ಟು ಈ ರೀತಿ ಉಡಾಫೆಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಇಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವರು ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದ ಹತ್ರ ದುಡ್ಡೇ ಇಲ್ಲ, ಅದನ್ನ ಒಪ್ಕೊಳ್ಳೋದಿಕ್ಕೆ ಈ ರಾಜ್ಯ ಸರ್ಕಾರ ರೆಡಿ ಇಲ್ಲ. ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಕೊಡ್ತಾ ಇಲ್ಲ, ಅಂದ್ರೆ ಅವ್ರ ಪಕ್ಷ ಅಲ್ವಾ ಅದು. ಸೊ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಒಪ್ಕೋತಾ ಇಲ್ಲ. ಸೊ ಈ ರೀತಿ 2-3 ತಿಂಗಳು ತಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಧ್ಯಮದವರು ಹೇಳ್ತಾ ಇರುವಂತದ್ದು. ಇದಕ್ಕೆ ಜನಗಳ ಉತ್ತರ ಏನಿದೆ ಅಂದ್ರೆ ನಿಮ್ಗಳದು, ಓಕೆನಾ? ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಲೇಬೇಕು ನೀವು ಇವತ್ತಿನ ವಿಡಿಯೋದಲ್ಲಿ. ಅಂಡ್ ಆಲ್ರೆಡಿ ಕೆಲವೊಂದಿಷ್ಟು ಜನ ಏನಂತ ಕಮೆಂಟ್ ಮಾಡ್ತಾ ಇದ್ದಾರೆ ಪೋಲಿಂಗ್ ಅಲ್ಲಿ ಅಂತ ಹೇಳಿದ್ರೆ,
ಸೊ ಪರವಾಗಿಲ್ಲ, ಈ ರೀತಿ ಮಾಧ್ಯಮದವರು ನೀವು ಅವರ ವಿರುದ್ಧವಾಗಿ ಎತ್ಕಡ್ತಾ ಇದೀರಲ್ಲ, ಇಷ್ಟು ದಿನ ಕೊಟ್ಟಿದಾರಲ್ಲ ಅವರು, ಏನು 14ನೇ ಕಂತಿನವರ್ಗು ಅಂದ್ರೆ 28,000, ಹೌದಾ, 28,000 ಕೊಟ್ಟಿದಾರಲ್ಲ, ಅವ್ರ ಮುಂದೆ ಕೊಡ್ದಿದ್ರು ಪರವಾಗಿಲ್ಲ, ನಮ್ಗೆ ಅಷ್ಟು ಖುಷಿ ಇದೆ ಇವಾಗ. ಸೊ ಇದುವರೆಗೂ ಬೇರೆ ಪಕ್ಷದವರು ನಾವು ನೋಡಿದ ಮಟ್ಟಿಗೆ, ಸೊ ನಾವು ಹುಟ್ಟಾಗಿಂದ ಇದುವರೆಗೂ ಕೂಡ 25% ಅಷ್ಟು ಇವರಷ್ಟು ಉಪಕಾರವನ್ನ ನಮ್ಮ ಜನಗಳಿಗೆ ಮಾಡೇ ಇಲ್ಲ ಬೇರೆ ಪಕ್ಷದವರು. ಅಟ್ಲೀಸ್ಟ್ ಇವರು 28,000ನಾದ್ರೂ ಕೊಟ್ಟಿದ್ದಾರೆ, ಇನ್ ಮುಂದೆ ಕೊಡ್ಲಿಲ್ಲ ಅಂದ್ರೂ ನಾವೇನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ನಾವು ಆರೋಪ ಕೂಡ ಮಾಡೋದಿಲ್ಲ ಅಂತ ಹೇಳಿ ಕೆಲವೊಂದೆಡೆ ಜನಗಳು ಹೇಳ್ತಾ ಇರುವಂತದ್ದು ಕಮೆಂಟ್ ಮೂಲಕ. ಓಕೆನಾ, ಹಾಗಂತ ಕೊಡೋದೇ ಇಲ್ವೇನೋ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಂತ ಖಂಡಿತ ಅನ್ಕೊಳಕ್ ಹೋಗ್ಬೇಡಿ. ಸೊ ಅವ್ರು ಹೇಳ್ತಾ ಇರೋದೇನು, ರಾಜ್ಯ ಸರ್ಕಾರ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಆದ್ರೆ ತಡ ಆಗತ್ತೆ, ಏನು ಮಾಡಕ್ಕಾಗೋದಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಮಾತನ್ನ ಮಾಧ್ಯಮದವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ. ಸೊ ಏನಂತ ಅಂದ್ರೆ, ಇಲ್ಲಿ ಬಿಜೆಪಿ ಅವರು ನಿಮ್ಮನ್ನ ಕಾಲ್ ಎಳಿತಾ ಇದ್ದಾರೆ. ಈಗ ಬೈ ಎಲೆಕ್ಷನ್ ಆಯ್ತು ನೋಡಿ, ಏನು ಚನ್ನಪಟ್ಟಣ, ರಾಮನಗರ ಈ ಕಡೆ ಎಲ್ಲ. ಸೊ ಎಲೆಕ್ಷನ್ ಸಲುವಾಗಿ ಅಷ್ಟೇ ಅವರು ಗೃಹಲಕ್ಷ್ಮಿ 2,500 ರೂಪಾಯಿ ಹಣ ಹಾಕೋದು, ಅದು ಬಿಟ್ರೆ ನಿಮ್ಗೆ ಯಾವುದೇ ರೀತಿ 2,500 ರೂಪಾಯಿ ಹಣ ಕರೆಕ್ಟ್ ಆಗಿ ಹಾಕೋದೇ ಇಲ್ಲ, ನೋಡ್ತಾ ಇರಿ ಅಂತ ಅವರು ಹೇಳ್ತಾ ಇರುವಂತದ್ದು, ಯಾರು, ಬಿಜೆಪಿ ಅವರು. ಓಕೆನಾ. ಸೊ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ಓಕೆ ಬಿಜೆಪಿ ಅವರು ಯಾವತ್ತಿದ್ರು ನಮ್ಮನ್ನ ಕಾಲ್ ಎಳಿಯವ್ರೆ, ನಾವು ದುಡ್ಡನ್ನ ಹಾಕಿದ್ರು ಕೂಡ ಏನಾದ್ರೂ ಒಂದು ಕೊಂಕು ಮಾತನ್ನ ಹಾಡ್ತಾರೆ, ದುಡ್ಡು ಹಾಕ್ಲಿಲ್ಲ ಅಂದ್ರೂ ಕೂಡ ಈ ರೀತಿ ನಿಮ್ಮನ್ನೆಲ್ಲ ಎತ್ತು ಕಟ್ತಾರೆ ನಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ. ಸೊ ಹಾಗಾದ್ರೆ ಈಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹಾಕ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಈ ಕಳೆದ 14 ತಿಂಗಳಿಂದ ನಾವ್ ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ 28,000 ಕೊಟ್ಟಿದೀವೋ, 14 ತಿಂಗಳು ಹಂಗಾದ್ರೆ ಎಲೆಕ್ಷನ್ ಇತ್ತಾ? ಇಲ್ಲ ಅಲ್ವಾ. ಸೊ ಹೆಂಗೆ ಈ ಬಿಜೆಪಿ ಅವರು ನಮ್ಗೆ ಈ ರೀತಿಯಾಗಿ ಕೊಂಕು ಮಾತನ್ನ ಹಾಡ್ತಾರೆ? ಸೊ ಈಗೇನೋ ಬೈ ಎಲೆಕ್ಷನ್ ಇತ್ತು, ಸೊ ಹಂಗಾಗಿ ಹಾಕಿದೀವಿ, ಒಪ್ಕೊಳ್ಳೋಣ. ಯಾವ್ದೋ ಒಂದು ಹಬ್ಬ ಬಂತು, ನಿಮ್ಗೆ ಹಬ್ಬಕ್ಕೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ. ಇನ್ನ ಪ್ರತಿ ತಿಂಗಳು ಹಾಗಾದ್ರೆ ಹಬ್ಬನೇ ಬರುತ್ತಾ? ಇಲ್ಲ. ನಾವು ಕೊಡ್ಕೊಂಡು ಬಂದಿದೀವಿ ಅಂತ ಅಂದ್ರೆ ನಮ್ಮ ಮಹಿಳೆಯರಿಗೆ ಗೊತ್ತಿದೆ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ, ನಾವ್ ಯಾವತ್ತೂ ಮೋಸ ಮಾಡೋದಿಲ್ಲ, ಖಂಡಿತ ಕೊಟ್ಟೇ ಕೊಡ್ತೀವಿ, ಅದಕ್ಕೆ ಸ್ವಲ್ಪ ತಾಳ್ಮೆ ಇರ್ಲಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಓಕೆನಾ. ರಾಜಕೀಯ ಅಂದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಕಳೆದ 15 ದಿನಗಳ ಹಿಂದೆ ಒಂದು ಮಾತನ್ನ ಹಾಡಿದ್ರು ಬೈ ಎಲೆಕ್ಷನ್ ಟೈಮ್ ಅಲ್ಲಿ. 15ನೇ ಕಂತಿನ ಹಣ ಬಿಡುಗಡೆಗೂ ಕೂಡ ಆಲ್ರೆಡಿ ಹಣಕಾಸು ಇಲಾಖೆ ಹಣವನ್ನೇ ಬಿಡುಗಡೆ ಮಾಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವರು ಒಂದು ಮಾತನ್ನ ಹೇಳಿದ್ರು. ಅದು ನಿಜನಾ ಸುಳ್ಳ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ಅವರು ಆ ಮಾತನ್ನ ಹಾಡಿದ್ರು ಅಂತ ಅಂದಾಗ, ಅಂದ್ರೆ ಹಣಕಾಸು ಇಲಾಖೆ ಆಲ್ರೆಡಿ ಬಿಡುಗಡೆ ಮಾಡ್ಬಿಟ್ಟಿದೆ, ಸೊ 15ನೇ ಕಂತಿನ ಹಣಕ್ಕೆ ಅಂತ ಅಂದ್ರೆ ಇಷ್ಟು ದಿನ ತಡ ಯಾಕೆ ಅನ್ನೋದು ಮಾಧ್ಯಮದವರ ಪ್ರಶ್ನೆ ಆಗಿದೆ. ಓಕೆನಾ. ಸೊ ಕಾಮನ್ ಆಗಿ ನಮಗೂ ನಿಮ್ಗೂ ಆ ಪ್ರಶ್ನೆ ಖಂಡಿತ ಉದ್ಭವ ಆಗುತ್ತೆ. ಹಣಕಾಸು ಇಲಾಖೆನೆ ಬಿಡುಗಡೆ ಮಾಡಿದೆ ಅಂದ್ಮೇಲೆ ಇವ್ರಿಗೆ ಕೊಡಕ್ಕೇನು ಡಿಬಿಟಿ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡ್ಬೋದಲ್ವಾ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಅವರು ತಲುಪಿಸ್ಬಿಟ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಾ ಜನಗಳ ಅಕೌಂಟ್ಗೆ ಡಿಬಿಟಿ ಮುಖಾಂತರ ಕಳಿಸ್ಬಿಡುತ್ತೆ. ಸೊ ಇಲ್ಲಿ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿಲ್ಲ, ಹಂಗಾದ್ರೆ ಇವ್ರು ಏನೋ ಸುಳ್ಳನ್ನ ಹೇಳಿದ್ದಾರೆ ಬೈ ಎಲೆಕ್ಷನ್ ಮುಂದೆ. ಸೊ 14ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ಬಿಟ್ಟು 15 ಬಂದಿದೆ ಅನ್ಬಿಟ್ಟು ಸುಳ್ಳನ್ನೇ ಹೇಳ್ತಾರೆ ಅನ್ನೋದು ಒಂದು ದೊಡ್ಡ ವಿಷಯವನ್ನ ಹಾಕ್ತಾರೆ. ಸೊ ರಾಜಕೀಯ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ. ಸೊ 50% ಸುಳ್ಳು ಹೇಳ್ತಾರೆ, 50% ನಿಜನೂ ಹೇಳ್ತಾರೆ. ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸುಳ್ಳು ಹೇಳುತ್ತೆ ಅಂತ ಖಂಡಿತ ಹೇಳಕ್ ಆಗೋದಿಲ್ಲ. ನಿಮ್ಗೂ ಗೊತ್ತಿರುತ್ತೆ, ಎಲ್ಲಾ ಪಕ್ಷದವರು ಸುಳ್ಳೇ ಹೇಳುವಂತದ್ದು. ಈಗ ಜನಗಳು ಹೇಳ್ತಾ ಇದ್ದಾರೆ, ಈಗ ಮೋದಿಜಿ ಅವರು 15 ಲಕ್ಷ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು ಕಳೆದ 10 ವರ್ಷದಿಂದ, ಹಾಗಾದ್ರೆ ಎಲ್ಲ ಹಾಕಿದ್ರು, ಅವ್ರು ಹೇಳಿದ್ದು ಸುಳ್ಳೇ ಅಲ್ವಾ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹೆಂಗೋ ಕೊಡ್ತಾ ಇದ್ದಾರೆ, ಅದ್ರಲ್ಲೂ ಇವರು ಮಾಧ್ಯಮದವರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರೆ ಸೊ ಅವ್ರು ಏನ್ ಮಾಡ್ಬೇಕು? ಸದ್ಯಕ್ಕೆ ಕೊಡ್ತಾ ಇದಾರಲ್ಲ, ಹೆಂಗೋ ಕೊಟ್ಬಿಡ್ಲಿ ಬಿಡಿ, 2 ತಿಂಗಳಿಗಾದ್ರೂ ಕೊಡ್ಲಿ, 3 ತಿಂಗಳಿಗಾದ್ರೂ ಕೊಡ್ಲಿ ಅಂತ ಹೇಳಿ ಕೆಲವೊಂದೆಡೆ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಹೇಳ್ತಾ ಇದ್ದಾರೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಸದ್ಯದ ಮಟ್ಟಕ್ಕೆ ನಾವು ನೋಡೋದಾದ್ರೆ ನಿಮ್ಗೆ ಗೊತ್ತಿದೆ, ಪ್ರತಿ ತಿಂಗಳು ಕರೆಕ್ಟ್ ಆಗಿ ಏನ್ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಆದ್ರೆ ಎಲ್ಲೂ ಸ್ಟಾಪ್ ಅಂತೂ ಆಗಿಲ್ಲ. ಖಂಡಿತ ತಡ ಆದ್ರೂ ಕೂಡ ಅವ್ರು ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ ಇಷ್ಟು ಜನಗಳ, ಕೋಟ್ಯಾಂತರ ಜನಗಳಿಗೆ ನಾವು ಹಣ ಹಾಕ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಬಂದೇ ಬರುತ್ತೆ. ಸೊ ಈಗ ಡಿಸೆಂಬರ್ದು ಜನವರಿ ಕೊಡೋಕ್ ಆಗ್ಲಿಲ್ಲ ಅಂದ್ರೆ ನಾವು ಫೆಬ್ರವರಿಗಾದ್ರೂ ಕೊಡ್ತಾ ಇದೀವಿ ಕರೆಕ್ಟ್ ಆಗಿ, ಅದಕ್ಕೆ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ? 2 ತಿಂಗಳು 3 ತಿಂಗಳು ತಡ ಆದ್ರೂ ಕೂಡ ಖಂಡಿತವಾಗ್ಲೂ ಕಾಯ್ಬೇಕು, ನಾವು ಕೊಟ್ಟಾಗ ನೀವು ತಗೊಳ್ಳೇಬೇಕಾಗತ್ತೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇರುವಂತದ್ದು. ಸೊ ಒಟ್ಟಾರೆ ಸದ್ಯಕ್ಕೆ 15ನೇ ಕಂತಿನ ಹಣದ ಬಗ್ಗೆ ಇಷ್ಟೇ ಲೇಟೆಸ್ಟ್ ಆಗಿ ವೈರಲ್ ಆಗ್ತಾ ಇರುವಂತ ನ್ಯೂಸ್. ಅಂಡ್ ಇವತ್ತು ಹಾಸನಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ವಿಷಯ ನಮ್ಮ ಹಾಸನಕ್ಕೆ ಬರ್ತಾ ಇರುವಂತದ್ದು. ನೋಡೋಣ ಇವತ್ತು ಹಾಸನದಲ್ಲಿ ನಡೆಯುವಂತ ಸಮಾವೇಶದಲ್ಲಿ ಏನಾದ್ರೂ 15ನೇ ಕಂತಿನ ಹಣದ ಬಗ್ಗೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನಾದ್ರೂ ಖಂಡಿತವಾಗ್ಲೂ ಅವ್ರು ಮಾತಾಡ್ಲೇಬೇಕು. ಯಾಕೆಂದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಸೊ ಅವ್ರು ಏನಾದ್ರೂ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾದ್ರೂ ಒಂದು ಉತ್ತರವನ್ನ ಕೊಟ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಏನೇ ಅಪ್ಡೇಟ್ ಇದ್ರು ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ. ಅಂಡ್ ಕೆಲವೊಂದಿಷ್ಟು ಜನ 14ನೇ ಕಂತಿನ ಹಣ ಬಂದಿಲ್ಲ ಅನಿತಾ ಅಂತ ಹೇಳಿ
ಕಮೆಂಟ್ ಮಾಡ್ತಾ ಇದ್ರಿ. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ 14ನೇ ಕಂತಿನ ಹಣ 95% ಜನಗಳಿಗೆ ಬಂದೇ ಇದೆ. ನಿಮಗೆ ಯಾರಿಗಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ವರಿ ಅಂತೂ ಮಾಡಬೇಡಿ. ನಿಮ್ಗೆ 15ನೇ ಕಂತಿನ ಹಣ ಬರೋಕ್ಕೂ ಮುಂಚೆ ಒಂದ್ 2 ದಿನಕ್ಕಿಂತ ಮುಂಚೆ ನಿಮ್ಗೆ ಫಸ್ಟ್ 14ನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ವಿಷಯಗಳು ಬಂದ್ರು ಕೂಡ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಪ್ರತಿದಿನ ನಮ್ಮ ಚಾನಲ್ ನಲ್ಲಿ 10 ರಿಂದ 12 ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ರೆ ನಿಮ್ಗೂ ಕೂಡ ಲೇಟೆಸ್ಟ್ ಆದಂತ ವಿಷಯಗಳು ತಿಳಿತಾ ಹೋಗುತ್ತೆ. ಅಂಡ್ ಪ್ರತಿದಿನ ಅಂತ ಹೇಳಕ್ ಆಗೋದಿಲ್ಲ. ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ನೀವ್ ಎಲ್ಲಿ ಬರ್ತೀರಾ ಪ್ರತಿದಿನ, ಬರೋದೇ 3 ದಿನಕ್ಕೆ 4 ದಿನಕ್ಕೆ ಒಂದೊಂದು ವಿಡಿಯೋ ಮಾಡಿ ಹೋಗ್ತೀರಾ, ನಾವು ಕಾಯ್ತಾ ಇರ್ತೀವಿ. ಅಟ್ಲೀಸ್ಟ್ ಏನು ವಿಷಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸುಮ್ನೆನಾದ್ರೂ ನಮ್ ಮುಂದೆ ಬಂದೋಗಿ ದಿನಕ್ಕೊಂದು ವಿಡಿಯೋನ ನಾವು ನೋಡ್ಬೇಕು ಅನ್ಸುತ್ತೆ ನಿಮ್ಮನ್ನ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನ್ಗೆ. ನಿಜವಾಗ್ಲೂ ಇಷ್ಟೊಂದು ನಮ್ಮ ಜನಗಳು ನನ್ಗೋಸ್ಕರ ಕಾಯ್ತಿರ್ತಾರ ಅನ್ಬಿಟ್ಟು ಸುಮ್ನೆ ನಾನು ಯಾಕೆ ಬರ್ಲಿ ಹೇಳಿ, ಸುಮ್ನೆ ಹಾಯ್ ಹಲೋ ನಮಸ್ಕಾರ ಅಂತ ಕುತ್ಕೊಳಕ್ ಆಗತ್ತಾ? ಏನಾದ್ರೂ ವಿಷಯ ಇದ್ರೆ ಖಂಡಿತ ಬರ್ತೀನಿ, ಓಕೆನಾ? ಸೊ ಖಂಡಿತವಾಗ್ಲೂ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಒಂದು ಖುಷಿ ಪಡೋ ವಿಷಯದೊಂದಿಗೆ ಮತ್ತೆ ನಾನು ಸಿಗ್ತೀನಿ. ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.